ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಪರಿಸರ ಅಧ್ಯಯನ 40 ಕ್ವಶನ್ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಒಂದು 40 ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನ ಕೊಡ್ತಾ ಹೋಗ್ತೇನೆ. ಇದು C2 ಸಿರೀಸು. ಇದರಲ್ಲಿ 61ನೆಯ ಪ್ರಶ್ನೆ. ಆ, ಕೆಳಗಿನ ಯಾವ ಗ್ರಹದ ಒಂದು ದಿನದ ಅವಧಿ 1 ವರ್ಷಕ್ಕಿಂತ ಹೆಚ್ಚಿದೆ ಅಂತಂದ್ರೆ ಅದು ಆಪ್ಷನ್ ಎ. 62 ಏನಾಗತ್ತಂತಂದ್ರೆ ಇದು ಉತ್ಪತನ ಹೊಂದುವ ವಸ್ತುವಿಗೆ ಉದಾಹರಣೆ ಅಂದ್ರೆ ನ್ಯಾಪ್ಥಲೀನ್ ಬಾಲ್ಗಳು. 63ನೆಯ ಪ್ರಶ್ನೆ ಒಂದು ಘಟಕದ ಪರಿಮಾಣವು ಒಳಗೊಂಡಿರುವ ದ್ರವ್ಯರಾಶಿಯ ಪ್ರಮಾಣ ಏನಾಗುತ್ತೆ ಅಂತಂದ್ರೆ ಇದು 63 ಒತ್ತಡ ಆಗತ್ತೆ. ಶುದ್ಧ ನೀರಿಗೆ ಬಣ್ಣ, ವಾಸನೆ, ರುಚಿ ಇರುವುದಿಲ್ಲ. ಇದಕ್ಕೆ ಕಾರಣ ನೀರಿನಲ್ಲಿ ವಿಲೀನವಾಗಿರುವ ಲವಣ ಮತ್ತು ಖನಿಜಾಂಶಗಳು. 64 ಆಪ್ಷನ್ 2. 65 ಅಕ್ಕಿಯ ಹೊರ ಮೇಲ್ಮೈಯಲ್ಲಿ ವಿಪುಲವಾಗಿರುವ ಜೀವಸತ್ವ ಯಾವುದು ಅಂತಂದ್ರೆ ಆಪ್ಷನ್ 2, ಅದು ಬಿ ಜೀವಸತ್ವ. 66ನೆಯ ಪ್ರಶ್ನೆ. ಕೆಳಗಿನವುಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಇಸ್ತ್ರಿ ಪೆಟ್ಟಿಗೆ. ಇಂಗು ಗುಂಡಿ ಸೋಪ್ ಪಿಟ್ಗಳನ್ನು ನಿರ್ಮಿಸುವ ಮುಖ್ಯ ಉದ್ದೇಶ ಈ ಕೆಳಗಿನಂತ ಇದೆ. ಅಂತರ್ಜಲ ಮರು ಪೂರ್ಣಗೊಳಿಸುವುದು. ಸೊ ಆಪ್ಷನ್ 2. 67 ಆಯಿತು. 68 ಇದು ಇಂಧನ. ಓಕೆ, ಆಪ್ಷನ್ ಎ ಸರಿ ಉತ್ತರ ಆಗತ್ತೆ. ಇದು 68. 69 4 ಸರಿ ಉತ್ತರ ಆಗತ್ತೆ. 70ನೆಯ ಪ್ರಶ್ನೆ ಆಪ್ಷನ್ 2 ಸರಿ ಉತ್ತರ ಆಗತ್ತೆ. 71 ಸರಿ ಉತ್ತರ. ಇದು ವಿದ್ಯುತ್ ಕೋಶದಲ್ಲಿ ಯಾವ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ? 72 ಇದು ಸಾರಿ 71. ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ಲಕ್ಷಣವಲ್ಲ ಅಂತ ಕೇಳಿದ್ದಾರೆ. 71. ಸೊ ಇದೇನಾಗತ್ತಂದ್ರೆ ದ್ರವ್ಯವು ಪದಾರ್ಥಗಳು ಆಕಾರವನ್ನು ಹೊಂದಿರುತ್ತವೆ. ಎಲ್ಲ ದ್ರವ್ಯಗಳು ಪದಾರ್ಥಗಳು ಅನೇಕ ಕಣಗಳಿಂದ ಕೊಟ್ಟಿರುತ್ತವೆ. ಎಲ್ಲ ದ್ರವ್ಯಗಳು ಪದಾರ್ಥಗಳು ಆಕಾರವನ್ನು ಹೊಂದಿರುತ್ತವೆ. 71. ಎಲ್ಲ ದ್ರವ್ಯಗಳು ಸ್ಥಳವನ್ನು ಆಕ್ರಮಿಸುತ್ತವೆ. ಎಲ್ಲ ದ್ರವ್ಯಗಳು ಪದಾರ್ಥಗಳು ಆಕಾರವನ್ನು ಹೊಂದಿರುತ್ತವೆ. ಎಲ್ಲ ದ್ರವ್ಯಗಳು ಅನೇಕ ಕಣಗಳಿಂದ ಕೂಡಿರುತ್ತವೆ. ಎಲ್ಲ ದ್ರವ್ಯಗಳು 71ನೆಯ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ 2 ಆಗತ್ತೆ. 72ನೇದು ಆಪ್ಷನ್ 1 ಆಗತ್ತೆ. 73 ಆಪ್ಷನ್ 4 ಆಗತ್ತೆ. 74 ಆಪ್ಷನ್ 3 ಆಗತ್ತೆ. 75 ಆಪ್ಷನ್ 4 ಆಗತ್ತೆ. ಮೇಲಿನ ಎಲ್ಲವೂ ಆಗತ್ತೆ. 76 ಮೇಲ್ಮಣ್ಣು ನಾಶವಾಗುವ ಸಂದರ್ಭ. ಸೊ 76 ಆಪ್ಷನ್ ಎ ಆಗತ್ತೆ. 1. 77ನೆಯ ಪ್ರಶ್ನೆ 1 ಸರಿ ಉತ್ತರ. 78ನೆಯ ಪ್ರಶ್ನೆ ಆಪ್ಷನ್ 4. 79 ಇದು ಕೂಡ ನಾಲ್ಕನೇ ಆಪ್ಷನ್ ಆಗುತ್ತೆ. 80ನೆಯ ಪ್ರಶ್ನೆ ನೀರಿನಲ್ಲಿ ಹೈಡ್ರೋಜನ್ ಅಂದ್ರೆ ಇದು H2O, ಹೈಡ್ರೋಜನ್ ಆಕ್ಸಿಜನ್ ಅಂದ್ರೆ ಇದು 2:1 ಆಗತ್ತೆ. ಸೊ ಸರಿ ಉತ್ತರ 3. 80ನೇದು ಇದು ಸಮಾಜ ವಿಜ್ಞಾನದ ಭಾಗ ಅನ್ಬೋದು ನಾವು. 81ನೆಯ ಪ್ರಶ್ನೆ ಇದು ಚಂಡೀಗಢ ಯಾವ ಕೆಳಗಿನ 2 ಜಿಲ್ಲೆಗಳಿಗೆ 1 ಸೆಕೆಂಡ್. 81ನೇ ಪ್ರಶ್ನೆ ಏನಾಗುತ್ತೆ ಅಂದ್ರೆ ಆಪ್ಷನ್ ಎ ಆಗತ್ತೆ. ಪಂಜಾಬ್ ಮತ್ತು ಹರಿಯಾಣಕ್ಕೆ ಅದು ಕಾಮನ್ ರಾಜಧಾನಿ. ಓಕೆ. 82 3 ಕಡೆ ನೀರಿದ್ದು ಇದು ದ್ವೀಪ ಅಂದ್ರೆ ಎಲ್ಲ ಕಡೆಗೂ ನೀರಿರುತ್ತೆ. ಒಂದೇ ಕಡೆ ಭೂಮಿ ಇರೋದು ಅಂತಂದ್ರೆ ಪರ್ಯಾಯ ದ್ವೀಪ ಆಗತ್ತೆ ಇದು. 82 2. 83 ಇದು ಆಪ್ಷನ್ 2 ಆಗತ್ತೆ. 83 ಆಪ್ಷನ್ 2 ಆಗತ್ತೆ. 84 ಕುತುಬ್ ಮಿನಾರ್ ಎಲ್ಲಿದೆ ಅಂದ್ರೆ ದೆಹಲಿಯಲ್ಲಿದೆ. 84 1. 85 ಇದು ಕರ್ನಾಟಕದ ಯಾವ ಜಿಲ್ಲೆಯ ಕರಾವಳಿ ಪ್ರದೇಶಕ್ಕೆ ಸೇರುವುದಿಲ್ಲ ಅಂದ್ರೆ ಆಪ್ಷನ್ 2 ಶಿವಮೊಗ್ಗ. 86 ಇದು 4 ಸರಿ ಉತ್ತರ ಆಗತ್ತೆ. ಉದಕಮಂಡಲ.
87 ಬಂದು ಆಪ್ಷನ್ ಒಂದು. ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆಗೆ ಸಬ್ಮರೀನ್ ಅಂತಾರೆ. 89 89 ಬಂದು ಆಪ್ಷನ್ 2 ಅವಿಭಕ್ತ ಕುಟುಂಬ ಇದು. ನೆಕ್ಸ್ಟ್ ಕ್ವಶನ್ 90ನೇ ಪ್ರಶ್ನೆ. ಕರ್ನಾಟಕದ ಸೇಂಟ್ ಮೇರಿಸ್ ದ್ವೀಪ ಕಂಡುಬರುವ ಬಸಾಲ್ಟಿಕ್ ಶಿಲಾಸ್ತಂಭಗಳ ಆಕಾರ ಯಾವುದು? ವಿಶಿಷ್ಟ ಆಕಾರ ಯಾವುದು? ಅಷ್ಟಭುಜ ಇದು. 90 ಬಂದು ಅಷ್ಟಭುಜ. ಸರಿಯಾಗಿ ಹೊಂದಾಣಿಕೆಯಾದ ಜೋಡಿಯನ್ನು ಗುರುತಿಸು ಅಂದ್ರೆ 91 ಆಪ್ಷನ್ 4. ವಿಸ್ರೋ ವಿಸ್ತೃತ ರೂಪ ಆಪ್ಷನ್ 92 ಯಾವ್ದಾಗುತ್ತೆ? ಆಪ್ಷನ್ 3. ಸಾರಿ. ಫುಟ್ಬಾಲ್ ಆಟದ ತಂಡವೊಂದರಲ್ಲಿ 11 ಜನ ಇರ್ತಾರೆ. ಫುಟ್ಬಾಲ್, ಹಾಕಿ, ಕ್ರಿಕೆಟ್ ಈ ತಂಡಗಳಲ್ಲಿ 11 ಜನ ಇರ್ತಾರೆ. ಪಾದಚಾರಿಗಳು ರಸ್ತೆ ದಾಟುವ ಇರುವ ಸುರಕ್ಷಿತ ಜೀಬ್ರಾ ಕ್ರಾಸಿಂಗ್. ಕಪ್ಪು ಚಿನ್ನ ಯಾವುದು? ಲವಂಗ. ಕಪ್ಪು ಚಿನ್ನ 95 ಬಂದು ಓಕೆ ಕಾಳು ಮೆಣಸು. 95 ಬಂದು ಇದು ಕಾಳು ಮೆಣಸು ಆಗತ್ತೆ. ಇದು ಕಾಳು ಮೆಣಸು ಬ್ಲಾಕ್ ಪೆಪ್ಪರ್ ಅಂತ ಇರುತ್ತೆ. ಇದು ತುಂಬಾ ಕಾಸ್ಟ್ಲಿ ಇರುತ್ತೆ, ತುಟ್ಟಿ ಇರುತ್ತೆ. ಅದಕ್ಕೋಸ್ಕರ ಅದನ್ನ ಗೋಲ್ಡ್ಗೆ ಹೋಲಿಸಿ ಕಾಳು ಮೆಣಸು ಅಂತ ಹೇಳ್ತಾರೆ. 95 ಸರಿ ಉತ್ತರ 4. ಕರ್ನಾಟಕದ ಕರಾವಳಿಗೆ ಹೊಂದಿಕೊಂಡಿರುವ ಸಮುದ್ರ 96 ಬಂದು ಇದು ಅರಬ್ಬಿ ಸಮುದ್ರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ 97 ಬಂದು ಇದು ಎ. ರಾಜಸ್ಥಾನದೊಂದಿಗೆ ಭಾರತದ 3 ರಾಜ್ಯಗಳು ಹರಡಿಕೊಂಡಿದೆ: ಪಂಜಾಬ್, ಹರಿಯಾಣ, ಗುಜರಾತ್. 98 ಬಂದು ಇದು ಸಾಂಧ್ರ ಬೇಸಾಯ. 99 ಬಂದು ಇದು 99 ಬಂದು ಆಪ್ಷನ್ 1 ಆಗತ್ತೆ. 100ನೆಯ ಪ್ರಶ್ನೆ ಸರಿಯಾದ ಉತ್ತರ. ನೀವು ನಗರಗಳಲ್ಲಿ ವಾಸಿಸುತ್ತಿದ್ದರೆ ನೀವು ಎದುರಿಸುವ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ಕೊಳಚೆ ಪ್ರದೇಶಗಳು ಸ್ವಚ್ಛ ಮತ್ತು ಪರಿಸರ ಏನಾಗ ಕಸದ ವಿಲೇವಾರಿ ಮಾಡ್ತಾರೆ. ಟ್ರಾಫಿಕ್ ಜಾಮ್ ಅಂತಾನೆ ಹೇಳ್ಬೋದು. ನಾವು ಟ್ರಾಫಿಕ್ ಜಾಮ್ ನೋಡ್ತೇನೆ ಒಂದು ಸೆಕೆಂಡ್. 100ನೇ ಪ್ರಶ್ನೆ ಏನಾಗತ್ತಂದ್ರೆ ಆಪ್ಷನ್ 2 ಟ್ರಾಫಿಕ್ ಜಾಮ್. ಸೊ 40 ಪ್ರಶ್ನೆಗಳಿಗೆ 40 ಸರಿ ಉತ್ತರಗಳನ್ನು ಹೇಳಿದ್ದೇನೆ. ಏನಾದರೂ ಡೌಟ್ಸ್ ಇದ್ರೆ ಡಿಸ್ಕಸ್ ಮಾಡೋಣ. ನೀವು ಖಂಡಿತವಾಗಿ ಥಿಂಕ್ ಮಾಡಿ. ಇದರಲ್ಲಿ ನೀವು ಹೇಳ್ಬೋದು ಕಸದ ವಿಲೇವಾರಿ ಅಂತ, ಬಟ್ ಟ್ರಾಫಿಕ್ ಜಾಮ್ ಅನ್ನೋದು ಅತ್ಯಂತ ಒಂದು ನಗರ ಪ್ರದೇಶದಲ್ಲಿ ಕಂಡು ಬರುವಂತ ಒಂದು ಸಮಸ್ಯೆ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕನ್ನಡ ಕೀಸ್ಗಳನ್ನ ಕೊಡ್ತೇನೆ. ಇದನ್ನು ಹಾಕೊಂಡು ನಿಮ್ಮ ಸ್ಕೋರನ್ನ ಚೆಕ್ ಮಾಡ್ಕೊಳ್ಳಿ.